ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಹ್ಯಾಪಿ ವೀಕೆಂಡ್. ಸೊ ನಾವಿವತ್ತು ಇವಾಗ ಕೇರಳಗೆ ಹೋಗ್ತಾ ಇದ್ದೀವಿ. ಇವಾಗ ಪರ್ಫಾರ್ಮೆನ್ಸ್ ಕೊಡಬೇಕು. ಶೇಟ್, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ಕೇರಳ ಹೋಗ್ತಾ ಇದೀವಿ ಗೈಸ್. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳ. ಒಂದು ಮೋಸ್ಟ್ಲಿ ಬೆಳಗ್ಗೆ ಆಗುತ್ತಲ್ಲ ಹೋಗೋಷ್ಟರಲ್ಲಿ. ಗುರು ನೋಡಿ ಗೈಸ್, ಹೇಳಿದ್ ನಾನು ವೈಸ್ ಕ್ಯಾಂಡಿಡೇಟ್, ಇದಕ್ಕೆ ಹೇಳಿದ್ ನಾನು. It's 9:21. ನಾವು ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ನಿಂಗೆ ಒಂದು ವಿಷಯ ಗೊತ್ತಾ? ಇದು ನನ್ನ ಫೇವರೇಟ್. ಲೈಟ್ ಅಲ್ಲಿ ರೇನ್ ಆಗ್ತಾ ಇದೆ. ವೆದರ್ ಚೆನ್ನಾಗಿರುತ್ತೆ. ಸೊ ಬನ್ನಿ, ವೆದರ್ ಫೋರ್ಕಾಸ್ಟ್ ಹೇಗಿದೆಯಮ್ಮ? ಲೆಟ್ಸ್ ಎಕ್ಸ್ಪ್ಲೋರ್. ವೆದರ್ ಫೋರ್ಕಾಸ್ಟ್ ನಾಳೆ ಥಂಡರ್ ಸ್ಟಾರ್ಮ್ 90% ರೇನ್ ಅಂತ ಇದೆ. ಬಟ್ ಲೆಟ್ಸ್ ಸಿ, ಗೊತ್ತಿಲ್ಲ. ಸೊ ನಾವು ಇದು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಿರೋದು ಈ ಪ್ಲೇಸ್ನ. ಶಿಲ್ಪ ನೋಡಿಲ್ಲ ಗೈಸ್, ರೋಡಲ್ಲಿ ಆನೆ ಇರೋದು ನಾನು ತೋರಿಸ್ತೀನಿ. ಅಲೋ, ರೋಡಲ್ಲಿ ಆನೆ ಇರೋದ ನಾನು ನೋಡಿಲ್ಲ, ಬಟ್ ಕೇರಳಾಗ ಹೋಗಿದ್ದೀನಿ, ನಾನು ಯಾವತ್ತೂ ಆನೆ ನೋಡಿಲ್ಲ. ಅದೇ ಇವಾಗ ತೋರಿಸಿಲ್ಪ, ರೋಡಲ್ಲೇ ಇರ್ತವೆ ನಾಯಿಗಳ ಥರ. ಓಕೆ, ಹೋಗ್ಬೋದು. ಗುಡ್. ನೋಡಿ, ಇದು ಆಶಾ ಅತ್ತೆ, ಮಿನಿ ಆಶತ್ತೆ. ಆಶಾ ಅತ್ತೆ. ಯಾರಮ್ಮ ಅದು ಚೋಟು? ಆಶಾ ಅತ್ತೆನಾ? ಫುಲ್ ಟ್ಯಾಂಕ್ ಪೆಟ್ರೋಲ್. ಶಾಮು, ವೇರ್ ಆರ್ ವಿ ಗೋಯಿಂಗ್? ಆಶಾ ಅತ್ತೆನಾ ಅದು? ದಿ ಗಾಡ್ಸ್ ಓನ್ ಕಂಟ್ರಿ. ಲೆಟ್ಸ್ ಎಕ್ಸ್ಪ್ಲೋರ್. ನೋಡು, ಚೆನ್ನಾಗಿ ತಿಂತಿಯಲ್ಲ ಚಾಕ್ಲೇಟು. ತೋರ್ಸು, ಎಲ್ಲಿ ಆಶಾ ಅತ್ತೆ? ತೋರ್ಸು. ಯಮ್ಮಿ ಚಾಕ್ಲೇಟಾ? ಹಾ, ಓ ಜೀಪು. ಅದು ನಮ್ಮ ಥರನೇ ಕಾರ್ನ ಶೇಕ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ವೀಕೆಂಡ್ ಊರ್ ಬಿಟ್ಟು ಓಡ್ತಾವ್ರೆ. ಹೇಗಿದೆ? ನೋ ರೇನ್, ಸಗದಾಗಿದೆ ಆಚೆ ಕಡೆ. ಮೈಸೂರು ಹೈವೇ ಹೋಗ್ತಾ ಇದ್ವಿ. ಹಾ, ಬಜ್ಜಿ ಬೋಂಡ. ನೋ ವೇ, ಇಡ್ಲಿ ಬೇಕು, ಬಿಸಿ ಇಡ್ಲಿ ಬೇಕು ನಂಗೆ. ನಿಮಗೇನ್ ಬೇಕು? ಬಿಸಿ ಇಡ್ಲಿ ಬೇಕು. ತ್ಯಾಗರಾಜ್ ಸರ್, ನಿಮಗೇನ್ ಬೇಕು? ಮನಃಶಾಂತಿ ಬೇಕು. ಚಿನ್ನಿಗೆ ಶಾಂತಿ ಮನ ಬೇಕು. ಯಾರಾದ್ರೂ ಶಾಂತಿ ಮನ. ಮನಃಶಾಂತಿ ಬೇಕು ನಮಗೆ. ಗೈಸ್, ಬೆಂಗಳೂರಲ್ಲಿ ನೋಡಿದ್ರೆ ಆರೆಂಜಿಗೆ ಮಳೆ, ಇಲ್ಲಿ ನೋಡಿದ್ರೆ ಒಂದು ಡ್ರಾಪು ಇಲ್ಲ. ಮೋಸ್ಟ್ಲಿ ಇಲ್ಲ ಕೇರಳ ಬಾರ್ಡರ್ ಎಂಟ್ರಿ ಆಗಿದ ತಕ್ಷಣನೇ ಮಳೆ ಸ್ಟಾರ್ಟ್ ಆಗೋದು. ಸರಿ ಪಿಕ್ಚರ್ ಕಣ್ ತೋರಿಸ್ಬಿಟ್ಟಿದ್ರೆ ಗಾಬರಿ ಹೋಗಿದ್ದೀನಿ ಅವನು. ಫೇಮಸ್ ಮಾಡಿದೀನಿ ಕಡೆ ನಾನು. ನಿಂದೊಂದು ವಿಡಿಯೋ ಮಾಡಿದೀನಲ್ಲ, ಆಶೆ ಬರ್ತಾಳೆ ಅಂತ, ಅದ್ರಲ್ಲಿ ಫೇಮಸ್ ಮಾಡ್ಬಿಟ್ಟಿದ್ದೀನಿ ನಿನ್ನ. ಅಲ್ಲ, ಅದ್ರಲ್ಲಿ ನೋಡಿದ್ರೆ ಗರ್ಲ್ ಫ್ರೆಂಡ್ ಅಂತ, ಆಮೇಲೆ ನೋಡಿದ್ರೆ ದೇವ್ರು ಕೊಟ್ಟಕ್ಕ ಅಂತ ಇನ್ನೊಂದು ವಿಡಿಯೋದಲ್ಲಿ ಜನ ಕನ್ಫ್ಯೂಷನ್ ಆಗುತ್ತೆ. ಕೊಡು, ಕ್ಲಾರಿಟಿ ಕೊಡು. ಯಾರು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್? ಇವ್ಳು ನೋಡಿದ್ರೆ ಅದು ವಿಡಿಯೋಲಿ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಹೇಳೋಳೆ. ಅಕ್ಕ ದೇವ್ರು ಕೊಟ್ಟಕ್ಕ ಏನ್ ಅನ್ಕೋಬೇಕು ಜನ? ನಾವು ಜನನ ಕನ್ಫ್ಯೂಸ್ ಮಾಡ್ಬೇಕು ಅವಾಗ. ನೋಡಿ ಫ್ರೆಂಡ್ಸ್, ನಾನು ಇವ್ರಿಗೆ ಮಾತ್ರ ಹೆಂಡ್ತಿ, ಇವನಿಗೆ ಅಕ್ಕ ಆಗ್ಬೇಡಿ. ಗರ್ಲ್ ಫ್ರೆಂಡ್ ಮೇಲೆ ಬದ್ದಾಗಲ್ವಲ್ಲ. ಅದು ದೇವರ ಕೊಟ್ಟ ಅಕ್ಕ. ಎರಡು ಕಾರಲ್ಲ, ದೊಡ್ಡ ಕಾರ್ ಯಾವ್ದೋ ಬಂದ್ರೆ ಒಳಗಡೆ ಬರಲ್ಲ ಅನ್ಸಿದ್ರು. ರೋಡ್ ಒಳಗಡೆ ಬಂದೈತಾ? ಆಯ್ತಾ? ಅದು ಜಮಾನಿಂದ ಫೋಟೋಲು ಅದೇ ಕಾರ್ ಹಂಗೆ ಐತೆ. ಅವಂದೇ ಅನ್ಸುತ್ತೆ ಮೋಸ್ಟ್ಲಿ. ಇದೇ ನಾವು ಬುಕ್ ಮಾಡಿರೋಂಥ ವಿಲ್ಲಾ. ಸೊ ವಿ ಜಸ್ಟ್ ರೀಚ್ಡ್ ಅವರ್ ಸ್ಟೇ. ಬೆಳಿಗ್ಗೆ ತೋರಿಸ್ತೀನಿ ಈಗ ಬೆನ್ಸ್ ವಿಲ್ಲಾ ಅಂತ. ಸಕ್ಕತ್ತಾಗಿದೆ, ಬಟ್ ಮಳೆ, ನಾವು ಬಂದಿದ್ದ ತಕ್ಷಣ ಮಳೆ ಫುಲ್ ಸ್ಟಾರ್ಟ್ ಆಗಿದೆ. ಸೊ ದಿಸ್ ಇಸ್ ದಿ ವಿಲ್ಲಾ. ಆದರೂ ಬೇಬಿ ಎಲ್ಲ ಓಕೆ. ಹಣ ವಿಲ್ಲಾಗಳನ್ನ ಇಟ್ಟಿದ್ದಾರಲ್ಲ, ಯಾಕೆ? ನಾನು ಬಂದ ತಕ್ಷಣ ನೋಡಿ ಭಯ ಬಿದ್ದುಬಿಟ್ಟೆ. ಚೆನ್ನಾಗಿದೆ, ಎಲ್ಲ ಫಿಶ್ ಇದೆ, ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ಸೊ ಅಲ್ಲೆಲ್ಲ ರೂಮ್ಸ್ ಇದೆ. ಗೈಸ್, ಸೊ ಇದೇ ನಾವು ಬುಕ್ ಮಾಡಿರೋಂಥ ಸ್ಟೇ. ಸಖತ್ತಾಗಿದೆ ಪ್ಲೇಸ್, ಮಾತ್ರ ತುಂಬ ಪೀಸ್ಫುಲ್ಲಾಗಿ ಮಸ್ತಾಗಿದೆ.
ಸೊ ಬೀಚ್ ಹತ್ರ ಎಲ್ಲ ಬಿಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಮಳೆ ಬಂದು ಶೆಕೆ ಅನಿಸ್ತಾ ಇದೆಯಲ್ಲ. ಮಾ ಚಾಮು ಚಾಮು ಏಯ್ ಚಾಮು ಚಾಮು ಅಲ್ಲಿ ನೋಡು, ಆಶಾ ಆತೆ ಅಲ್ಲೈತೆ, ಅಲ್ಲಿ ಆಶಾ ಆತೆ ಅಲ್ಲಿ ಅಲ್ಲಿ ಎತ್ಕೊಂಬೋಗು ಎತ್ಕೊಂಬೋಗು. ಏಯ್ ಸಿರಪ್ ಸ್ಮೆಲ್ ಇಲ್ಲ, ಚೆನ್ನಾಗಿದೆ. ಸ್ಟ್ರಾಬೆರಿ ಸಖತ್ತಾಗಿದೆ. ಸ್ಟ್ರಾಬೆರಿ ಸ್ಮೆಲ್ ಆಗಲ್ಲ ಅಂದ್ರೆ ಹೆಂಗೆ? ಓಲಿ ನಿಂಗೆ ಏನಾಗುತ್ತೆ ಹೇಳು ಓಲಿ? ಅಣ್ಣ ಏನಣ್ಣ ಏನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದೀಯಾ? ಬೆಕ್ಕು ಬಂದು ಬಾಯಿಗೆ ಹಾಕೊಂಡು ಅಷ್ಟೇ ನೋಡ್ಬಿಟ್ಟು. ಭಗವದ್ಗೀತೆ ಬುಕ್ ಮಾಡಿ ಸಾರಿ. ಕಣ್ಣೂರಲ್ಲಿ ಹೋಮ್ ಸ್ಟೇ ಅಲ್ಲಿ ಇದೀವಿ. ಸೊ ಈಗ ಚಿಲ್ ಮಾಡ್ತಾ ಇದೀವಿ. ಇಟ್ಸ್ ಅ ವಿಲ್ಲಾ. ಹೋಮ್ ಸ್ಟೇ ಅಂದ್ರೆ ವಿಲ್ಲಾ ಅಂತ ಗೈಸ್, ವಿಲ್ಲಾ. ನಮ್ಮ ರಾಕಿಂಗ್ ಸ್ವಲ್ಪ ತೋರ್ಸಮ್ಮ. It's a villa and it's a Rocky. It's a Rocky boy. ಏನು ಹೇಳಬೇಟು? Bella, this is Bella. This is villa. And this is Bella. This is Bella. And we are in villa. ಸೊ ದಿಸ್ ಇಸ್ ಈ ರೂಮ್. ಇದೊಂದು ಸಿಟ್ ಔಟ್ ಮಾಡಿದ್ದಾರೆ. ಇದು ನಮ್ಮ ಬಾಲ್ಕನಿ ನೋಡಿ, ಇಲ್ಲೆಲ್ಲ ಚೇರ್ಸ್ ಹಾಕಿದ್ದಾರೆ. ಸೊ ದಿಸ್ ಇಸ್ ದಿ ವ್ಯೂ ಫ್ರಮ್ ದಿ ರೂಮ್. ಆ್ಯಂಡ್ ಇದು ಒಂದು ಮಿನಿ ಬಾಲ್ಕನಿ. ಸೊ ನೈಟ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ. ಬರೀ ಮರ ಗಿಡ, ವಾ ನೋಡಿ, ಫಾಗ್ ನೋಡಿ ಹೆಂಗಿದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 9 ಗಂಟೆ ಆಗ್ತಿದೆ, ಬಟ್ ನೋಡಿದ್ರೆ 3-4 ಗಂಟೆ ಥರ ಇದೆ. ಸೊ ದಿಸ್ ಇಸ್ ಒನ್ ರೂಮ್ ಆ್ಯಂಡ್ ದಿಸ್ ಇಸ್ ಒನ್ ರೂಮ್ ಪಕ್ಕ. ಸೊ ಇದು ನಮ್ಮ ಆಶಾ ಬೇಬಿ ಅವ್ರ ರೂಮ್. ಸೊ ದಿಸ್ ಇಸ್ ಎ ಬೆಡ್ ಆ್ಯಂಡ್ ಒಂದು ಟಿ ವಿ ಹಾಕಿದ್ದಾರೆ, ಒಂದು ಟೇಬಲ್ ಆ್ಯಂಡ್ ಒಂದು ಚೇರ್. ಆಶಾ ಬರ್ತಿದ್ದಾರೆ ಅಂತ ಆಶಾಗೋಸ್ಕರ ಒಂದು ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ದಿಸ್ ಇಸ್ ದಿ ಕಬೋರ್ಡ್. ಆ್ಯಂಡ್ ದಿಸ್ ಇಸ್ ದಿ ವಾಶ್ರೂಮ್. ಎಸ್. ಸೊ ಇವಾಗ ಇನ್ನೊಂದು ರೂಮ್ ನೋಡೋಣ ಬನ್ನಿ. ಆ್ಯಂಡ್ ಎ ಸಿ ಇದೆ. ಆ್ಯಂಡ್ ದಿಸ್ ಇಸ್ ದಿ ಕಾಟ್. ಆ್ಯಂಡ್ ದಿಸ್ ಇಸ್ ದಿ ಏನೋ ಸೋಫಾ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ದಿ ಡ್ರೆಸ್ಸಿಂಗ್ ಟೇಬಲ್, ದಿಸ್ ಥಿಂಗ್. ಆ್ಯಂಡ್ ದ ಬ್ಯೂಟಿಫುಲ್ ಥಿಂಗ್ ಇಸ್ ದಿ ಬಾತ್ ಇನ್ ಆರ್ ಬಾತ್ರೂಮ್. ಮಲ್ಕೊಮ್ಮ ಸುಮ್ಮನೆ. ಸುಮ್ಮನೆ ಹೇಳಿ, ಭಯ ಆಗುತ್ತಲ್ಲ. ಸೊ ದಿಸ್ ಇಸ್ ದಿ ಬಾತ್. ನಾವೇನು ಯೂಸ್ ಮಾಡಲ್ಲ, ಬಟ್ ಓಕೆ, ರೂಮ್ ಫ್ರೆಶ್ನರ್ ಹಾಕ್ಬರೋದಕ್ಕೆ. ಬಾತ್ರೂಮ್ ಎಷ್ಟು ದೊಡ್ಡದಾಗಿ ಕಟ್ಬಿಟ್ಟವ್ರೆ. ಬನ್ನಿ ಬಾತ್ ಟಬಲ್ ಒಂದು ಡ್ಯಾನ್ಸ್ ಆಡಿ. ದಿಸ್ ಇಸ್ ದ ಬಿಗ್ ಮಿರರ್. ಬ್ರೇಕ್ಫಾಸ್ಟ್ ರೆಡಿ. ಆಹಾ, ಇಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಮಳೆ ಈಗ ಸ್ವಲ್ಪ ನಿಂತಿದೆ. ಬ್ರೇಕ್ಫಾಸ್ಟ್ಗೆ ಅಪ್ಪಮ್ಮ ಕಡಲೆಕರಿ. ಚೋಟು ಕೊಟ್ಟಿರೋದಾ? ಚೋಟು ಪ್ಲೇಟ್ 2 ದಿನ ಬರ್ಬೇಕು ಗೈಸ್. ಚೆನ್ನಾಗಿದಲ್ಲ? ರೆಕಾರ್ಡ್ ಆಗ್ತಿದೆ ನೋಡು, ಕರೆಕ್ಟಾಗಿ ಬರ್ತಿದ್ಯಾ? ಆ್ಯಂಗಲ್ ಕರೆಕ್ಟ್ ಆಗಿದೆಯಾ? ದಿಸ್ ಇಸ್ ಪೂರಿ, ದಿಸ್ ಇಸ್ ಆಪಮ್, ವೇರ್ ಇಸ್ ದೋಸಾ? 2 ದಿನ ಆಯ್ತು ಅಲ್ಲಿ ತಗೊಂಡು ಬೆಂಗಳೂರಲ್ಲಿ ಎಲ್ಲ ಕೆಲಸ ಬಿಟ್ಟು. ಕೇರಳ ಸ್ಪೆಷಲ್ 2 ದಿನ ಇಲ್ಲಿ ಬಂದು ಪೀಸ್ಫುಲ್ ಆಗಿದ್ದು. ಇವಾಗ ಏನಿಲ್ಲ, ನಾಳೆ ರಜೆ ಹಾಕಿ ನಮಗೆ ರಜಾ ಅಂತೆ ನೋಡಿ ಗೈಸ್, ವ್ಯೂ ನೋಡಿ ಗೈಸ್. ಕೆಲಸಗಳು ಜಾಸ್ತಿ ಇದಾವೆ. ಹೋಗೋವಾಗ ತೋರ್ಸೋಣ ಬಿಡಿ ರೋಡ್. ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದಿಲ್ಲ. ಹೋಗೋವಾಗ ನೋಡಿ. ಪೂಜೆ ಹೋಗಿದ್ದು ಇಟ್ಟು 2 ಪೂಜೆ ಆಯ್ತಾ? ಹೋಮ್ ಮೇಡಲ್ಲ
ಬೇಬಿ ಬಾ ನೀನ್ ಮಾಡ್ಬೇಕಾ ಬೇಬಿ ಕಮ್ ಫಾಸ್ಟ್ ಅದೇ ಕೇರಳ ಕಡೆ ತುಂಬ ಕಡೆ ವಾಯನಾಡ್ ಹೋಗಿದ್ದೀನಿ, ಮುನ್ನಾರ್ ಹೋಗಿದ್ದೀನಿ, ಅಲಪಿ ಹೋಗಿದ್ದೀನಿ, ಎಲ್ಲ ಹೋಗಿದ್ದೀನಿ. ಕನ್ನೂರಿಗೆ ಫಸ್ಟ್ ಟೈಮ್ ಬಂದಿರೋದು ನಾವು. ಕನ್ನೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಹಾಂ, ಕೇರಳನೇ ಬ್ಯೂಟಿ ಕಣ. ಕೇರಳ ಈಸ್ ಬ್ಯೂಟಿ. ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ, ಲೋಕಲ್ ಸಿಗುತ್ತೆ. ಹೆಂಗಿದೆ ಟೇಸ್ಟು? ಆ್ಯಕ್ಚುಲಿ ಬಿಸಿ ಬಿಸಿಯಾಗಿ ತಿನ್ಬೇಕಿದು. ಆಮೇಲೆ ಅಲ್ಲಿ ಮಧ್ಯಾಹ್ನ ಹೋಗ್ತೀವಲ್ಲ ಅಲ್ಲಿ ತಿನ್ನೋಣ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ವೆದರ್. ಹಾಂ, ಹೌದಾ? ಹಾಂ ಹಾಂ, ಓಕೆ. ನಾವು ಮತ್ತೆ ಇಲ್ಲಿಂದ 1 hour ಜರ್ನಿ ಇದೆ. ಹಾಂ, ಪಂಚೆ ತಂದಿದ್ದೀರಾ? ಅಯ್ಯೋ, ನಾನು ತಂದೇ ಇಲ್ಲ ಪಂಚೆ. ಇಲ್ಲ, ಅಲ್ಲಿ ರೆಂಟ್ ಕೊಡ್ತಾರಂತೆ 10 ರೂಪಾಯಿ. 10 ರೂಪಾಯಿ ಕೊಡ್ತಾರಂತೆ. 10 ರೂಪಾಯಿ ಅಂದು 10 ರೂಪಾಯಿಗೆ ಇನ್ನೇನು 100 ರೂಪಾಯಿ ಪಂಚೆನೇ ಬಂದ್ಬಿಡುತ್ತೆ. ಇರ್ಲಿ, ಪರವಾಗಿಲ್ಲ. ತಂದಿದ್ಯಾ? ಹಾಂ, ಓಲ್ಡ್ ರಾಣಿ. ನಿಧಾನಕ್ಕೆ ಹೋಗ್ಬೇಕು. ಕಾಣಿಸ್ತಾ ಆರೆಂಜ್ ಫಿಶು? ಕಾಣಿಸ್ತಾ? ಹಾಂ, ಗೋಲ್ಡ್ ಫಿಶ್ ಆಯ್ತಾ? ಇಲ್ಲ, ಬುಟ್ಟೆ ಇಟ್ಕೊಂಡೇ ಮಾಡ್ತೋಗ್ಬಿಟ್ಟೆ. ಏನು ವ್ಯೂ ಅಲ್ಲ ಗೈಸ್, ಸಖತ್ತಾಗಿದೆ. ಸ್ವಂತವಾಗಿ ಈ ಥರ ಒಂದು ಮನೆ, ಪುಟ್ಟ ಕಾರು, ಈ ಥರ ಒಂದು ಜಾಗ ಸಾಕಪ್ಪ. ಒಂದು ಒಳ್ಳೆ ಫ್ಯಾಮ್ಲಿ, ಜೀವನ ಸೆಟ್ಟು. ಏಯ್ ನೋಡ